ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಒಳ್ಳೆ ಪವಿತ್ರವಾದ ಧನುರ್ಮಾಸ. ಇವತ್ತು ತಮಿಳುನಾಡು ಕಡೆಯೆಲ್ಲ ಶ್ರೀಮದ್ ಹನುಮತ್ ಜಯಂತಿ ಆಚರಣೆ ಮಾಡ್ತಾ ಇದ್ದೆವು. ಅದರ ನಿಮಿತ್ತವಾಗಿ ಇಂಥ ಒಂದು ಪವಿತ್ರವಾದ ಶುಭ ದಿನದಲ್ಲಿ ಬ್ರಹ್ಮಸೂತ್ರಗಳು, ಅದರ ಬಗ್ಗೆ 4ನೇ ಅಧ್ಯಾಯದ ಬಗ್ಗೆ ನಿಮ್ಮ ಕೂಡ ಪಾಠ ರೂಪದಲ್ಲಿ ವರ್ಡ್ ಬೈ ವರ್ಡ್ ಮೀನಿಂಗ್ ಹಂಚಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಅವಶ್ಯ ಇದೆಲ್ಲ ಕೇಳ್ರಿ, ಅವಶ್ಯ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಹೆಸರು ಕೃಷ್ಣಾಚಾರ್, ನಾತಾಂಬರಂ ಈಸ್ಟ್, ಮಕ್ಕೇಡಿ, ಚೆನ್ನೈಯಲ್ಲಿ ಇದ್ದೇನೆ. ಇದು ಪುಸ್ತಕವಾಗಿ ಕೂಡ ಬಿಡುಗಡೆ ಆಗುತ್ತೆ. ಒಂದು ಮುನ್ನಡಿಯಂತೆ ಇದನ್ನು ಒಂದು ನಿಮ್ಮ ಕೂಡ ಹಂಚಿಕೊಳ್ಳುತ್ತೇನೆ. ಅಸ್ಮತ್ ಗುರುವಂತರ್ಗತ ಪಾರ್ಥಿರಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಿಯತ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಶ್ರೀರಸ್ತು. ಶ್ರೀ ಓಂ ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದ್ ಬ್ರಹ್ಮಸೂತ್ರಾಣಿ. ಬ್ರಹ್ಮಸೂತ್ರಾಖ್ಯ ಅಯಂ ಗ್ರಂಥಃ ಭಗವತ ವ್ಯಾಸೇನ ರಚಿತಃ. ಭಗವಂತ ಸಾಕ್ಷಾತ್ ಶ್ರೀಮನ್ನಾರಾಯಣ ವ್ಯಾಸರೂಪವಾಗಿ ಅವತರಿಸಿ ಈ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಬ್ರಹ್ಮ ವಿಚಾರ ಗ್ರಂಥಸ್ಥ ವಿಷಯ. ಈ ಗ್ರಂಥದಲ್ಲಿ ಏನು ವಿಷಯ ಹಂಗಂದ್ರೆ, ಗ್ರಂಥಿ ಅಧ್ಯಾಯ. ಈ ಗ್ರಂಥದಲ್ಲಿ 4 ಅಧ್ಯಾಯಗಳು ಇದೆ. ಪ್ರತಿ ಅಧ್ಯಾಯಂ ಪಾದಾಹ 4 ಪಾದಗಳಿದೆ. ಒಂದೊಂದು ಅಧ್ಯಾಯದಲ್ಲಿ ಒಟ್ಟಾರೆ 16 ಪಾದಗಳು ಇದೆ. ಶಂಕರ ಭಾಷ್ಯ ಪ್ರಕಾರವಾಗಿ 555 ಸೂತ್ರಗಳು ಅಂತ ನಿರ್ಣಯ ಮಾಡಿ ಹೇಳಿದ್ದಾರೆ. ರಾಮಾನುಜ ಭಾಷ್ಯ ಪ್ರಕಾರವಾಗಿ 545 ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಅದು ಮಧ್ವ ಭಾಷ್ಯದಲ್ಲಿ ಇದು ಎಲ್ಲದಕ್ಕಿಂತ ಹೆಚ್ಚು. ಶಂಕರ ಭಾಷ್ಯ 555, ರಾಮಾನುಜರು 585. ಅದರ ಮಧ್ವ ಸಂಪ್ರದಾಯ ಪ್ರಕಾರ 564 ಬ್ರಹ್ಮಸೂತ್ರಗಳು ಹಾಗಂತ ಹೇಳ್ಬಿಟ್ಟು ಮಧ್ವಾಚಾರ್ಯ ನಮಗೆ ನಿರ್ಣಯ ಮಾಡಿ ಅದಕ್ಕೆ ಬರೆದಿದ್ದಾರೆ. ಅರ್ಥಲ್ಲ, ಭಾಷೆ ಎಲ್ಲ ಬರೆದಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಂ ಉಚ್ಯತೆ. ಈ ಶಿವನ್ ನಾರಾಯಣ ಎಲ್ಲ ಗುಣಗಳಿಂದ ಪರಿಪೂರ್ಣವಾಗಿ ಇರತಕ್ಕವ, ಇರುಬವ, ಉತ್ಕೃಷ್ಟವಾದವ. ಅವನೇ ಸರ್ವೋತ್ತಮ. ಅವನನ್ನೇ ನಾವು ತಿಳಿಬೇಕಾದವು. ಅವನ ತಿಳಿಬೇಕಾದ್ರೆ ನಮ್ಮ ಕರ್ತವ್ಯ. ಯಾರು ನಾವು ಹೋಗಿ ಸೇರ್ಬೇಕು? ಅವನನ್ನೇ ನಾವು ಹೊಂದಬೇಕು. ದೋಷ ರಹಿತ, ಚೂರು ಕೂಡ ದೋಷ ಇಲ್ಲವೇ ಇಲ್ಲ ಅವನಿಗೆ. ದೋಷ ವರ್ಜಿತ, ಅತೀತಂಬ ಇಲ್ಲ, ದೋಷ ವರ್ಜಿತ, ದೋಷವೇ ಇಲ್ಲ. ಉದೀರ್ಣ, ಪರಿಪೂರ್ಣವಾಗಿದ್ದಾನೆ. ಮಧ್ವನಾದ ನನಗೆ ವೇದವ್ಯಾಸ ರೂಪದಲ್ಲಿ ಇವತ್ತೂ ಮೇಲ್ಬದ್ರಿ, ನಾವು ಹೋಗೋ ಬದ್ರಿ ಹೋತೇವಲ್ಲ, ಬ್ರಹ್ಮ ಕಪಾಳಲ್ಲ, ಆ ಬದ್ರಿ ಇಲ್ಲ, ಅದಕ್ಕೆ ಮೇಲೆ ಇನ್ನೊಂದು ಮೇಲ್ಬದ್ರಿ ಅಂತಿದೆ. ಅಲ್ಲಿ ಇವತ್ತೂ ವೇದವ್ಯಾಸ ರೂಪದಲ್ಲಿ ಗುರುವಾಗಿದ್ದು ಶ್ರೀಮನ್ ನಾರಾಯಣ ನನಗೆ ಬಂದು ಪಾಠ ಹೇಳಿಸಿಕೊಡ್ತಾಳೆ ಇದ್ದಾನ. ಅಂತ ಒಂದು ಪವಿತ್ರವಾದ, ಸರ್ವೋತ್ತಮನಾದ, ಉತ್ಕೃಷ್ಟನಾದ, ಪರಿಪೂರ್ಣವಾಗಿ ತುಂಬಿರುವ ಒಂದು ಪರಮಾತ್ಮ ವೇದವ್ಯಾಸ
ರೂಪದಲ್ಲಿರೋ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಮಾಡಿ ಬ್ರಹ್ಮಸೂತ್ರಗಳಿಗೆ ನಾ ಅರ್ಥ ಹೇಳಕ್ಕೆ ತೊಡಗುತ್ತಾನೆ ಹಂಗಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ ಚತುರ್ಥ ಅಧ್ಯಾಯ ಅಥವಾ ಚತುರ್ಥ ಅಧ್ಯಾಯ. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯ 4ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ಪಾದವನ್ನು ವಿವರಣೆ ಮಾಡ್ತಾರೆ. ಆವೃತ್ತಿ ಅಧಿಕರಣಂ. ಒಂದು ಅಧ್ಯಾಯದಲ್ಲಿನೂ 4 ಪಾದಗಳಿದೆ. ಆ ಒಂದು ಪಾದನ ತಗೊಂಡ್ರೆ ಅದರೊಳ್ಳೆ ಆ ಅಧಿಕರಣ ಅಂತ ಹೇಳ್ಬಿಟ್ಟು ದಂಡ್ಯ ಕೊಟ್ಟಿದ್ದಾರೆ. ಸೊ ಮೊದಲನೇ ಅಧಿಕರಣ ಆವೃತ್ತಿ ಅಧಿಕರಣ ಅಂತ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಭಾಷ್ಯ ನೋಡೋಣ. ಫಲಂ ನಿಗದ್ಯತೆ ಅಸ್ಮಿನ್ ಅಧ್ಯಾಯ ಕರ್ಮ ನಾಶಾಕ್ಯಂ ಫಲಂ ಅಸ್ಮಿನ್ ಪಾದೆ ನಿತ್ಯ ಸಹ ಕಾರ್ಯಂ ಸರ್ವತಾ ಭಾವ್ಯಂ ಸಾಧನಂ ಪ್ರಥಮತ ಉಚ್ಯತೆ. ಪ್ರಾಯಿಕತ್ವಾಚ್ಚ ಅಧ್ಯಾಯಾನಾಂ ಪಾದಾನಾಂ ಚ ನ ವಿರೋಧಃ ಹಂಗಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ, ಭಾಷ್ಯ ಬರೆದಿದ್ದಾರೆ. ಅಸ್ಮಿನ್ ಅಧ್ಯಾಯ, ಅಸ್ಮಿನ್ ಇದು ಈ ಅಧ್ಯಾಯದಲ್ಲಿ, ಯಾವ ಅಧ್ಯಾಯದಲ್ಲಿ? ಈ 4ನೇ ಅಧ್ಯಾಯಕ್ಕೆ ಫಲ ಅಧ್ಯಾಯ ಅಂತ ಹೆಸರು. ಫಲ ಕೊಡೋದು. ಸೊ ಫಲ ಹಂಗಂದ್ರೆ ಏನು ಫಲ ಕೊಡುವ? ಬ್ರಹ್ಮ ಅಪರೋಕ್ಷ ದರ್ಶನ. ಪ್ರತ್ಯಕ್ಷ ಬ್ರಹ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮ ಇಲ್ಲ, ಶ್ರೀಮನ್ನಾರಾಯಣನನ್ನ ಶ್ರೀಹರಿಯನ್ನ ದರ್ಶನ ಮಾಡೋ ಫಲ ಮೋಕ್ಷ ಸ್ವರೂಪ ನಿಗದ್ಯತೆ. ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಈ ಜ್ಞಾನ ಜ್ಞಾನ ಪಡೆದ ಮೇಲೆ ಫಲ ಎಂಥ ವಿಧದಲ್ಲಿ ನಮಗೆ ಸಿಕ್ಕುತ್ತೆ ಹಾಗಂತ ಹೇಳಿದ್ರೆ 4 ವಿಧದಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಅದು ಹೀಗಿದೆ. ಕರ್ಮಕ್ಷಯ ಅಂದ್ರೆ ಕರ್ಮ ನಾಶ ಆಗೋದು, ಉತ್ಕ್ರಾಂತಿ, ಗಮ್ಯ ಮಾರ್ಗ ಹೋಗಿ ಸೇರೋದು, ಆಮೇಲೆ ಭೋಗ. ಇದನ್ನ 4 ಭಾಗವಾಗಿ ಈ ಮೊದಲ ಪಾದದಲ್ಲಿ ಪ್ರತಿಪಾದ್ಯ ಅಂಶವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಸ್ಮಿನ್ ಪಾದೆ, ಅಸ್ಮಿನ್ ಈ ಪಾದೆ, ಅಸ್ಮಿನ್ ಪಾದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಥಮ ಪಾದ ನಾವು ನೋಡುತ್ತೇವೆ. ಮೊದಲಿಗೆ ಅಸ್ಮಿನ್ ಪ್ರಥಮ ಪಾದೆ, ಈ ಮೊದಲನೇ ಪಾದದಲ್ಲಿ ಕರ್ಮ ನಾಶಾಖ್ಯಂ ಫಲಂ ಕರ್ಮ ಕ್ಷಯಂ. ಕ್ಷಯ ಅಂದ್ರೆ ನಾಶ, ನಾಶ ಎಂಬುದು ಕಾರಣಾದ ಮೋಕ್ಷ ಏಕದೇಶಂ 8 ಅಧಿಕರಣದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಮೊದಲನೇ ಪಾದದಲ್ಲಿ 4ನೇ ಅಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ 8 ಅಧಿಕರಣಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಮಧ್ವರು ನಿತ್ಯ ಸಹ ಕಾರ್ಯ. ನಿತ್ಯ ಸಹ ಅಂದ್ರೆ ನಿತ್ಯ ಅಂದ್ರೆ ಡೈಲಿ ಅಂತ ಒಂದು ಅರ್ಥ, ಇನ್ನೊಂದು ಆಲ್ವೇಸ್, ನಿರಂತರವಾಗಿ. ನಿತ್ಯ ಸಹ ಕಾರ್ಯ, ನಿರಂತರವಾಗಿ, ಯಾವಾಗಲೂ ಪ್ರತಿದಿನವೂ ಖಂಡಿತವಾಗಿ ಮಾಡಲೇಬೇಕಾದ ಒಂದು ಅವಶ್ಯಕತೆ ಇರೋ ಕಾರ್ಯಗಳು ಸರ್ವದಾ ಭಾವ್ಯಂ. ಸರ್ವದಾ ಭಾವ್ಯಂ. ಏನ್ ಸರ್ವದಾ ಭಾವ್ಯಂ? ಎಷ್ಟೇ ವಿಘ್ನಗಳು ಬಂದಾರು ಅದನ್ನೆಲ್ಲ ದಹನ ಮಾಡಿ, ಸುಟ್ಟು ನಾಶ ಮಾಡಿ, ಅದನ್ನ ಏನೋ ಒಂದು ಪ್ರಯತ್ನ ಮಾಡಿ, ಅದು ಅವಶ್ಯ ಮಾಡಬೇಕಾದ ಕರ್ತವ್ಯ ಅಂತ ಹೇಳಿಟ್ಟು ಒಂದು ಅನುಸಂಧಾನದಿಂದ ನಾವು ಒಂದು ದೀಕ್ಷೆ ಕೂಡ, ಯಜ್ಞ ದೀಕ್ಷೆ ಅಂತ ಹೇಳೋರು, ಅದೇ ರೀತಿಯಲ್ಲಿ ಒಂದು ದೀಕ್ಷೆ ತಗೊಂಡು ಇದನ್ನ ನಾವು ಕಲಿಬೇಕು, ಓದಬೇಕು, ತಿಳ್ಕೊಬೇಕು ಗುರುಮುಖವಾಗಿ ಹಾಗಂತ ಹೇಳಿದ್ದು ತಿಳಿಸ್ತಾರೆ. ಸಾಧನಂ,
ಸಾಧನಂ ಹಂಗಂದ್ರೆ ಮೋಕ್ಷ ಸಾಧನ. ಪ್ರಥಮತಃ ಮೊಟ್ಟ ಮೊದಲಿ ಉಚ್ಚತೆ ಕೇಳಲ್ಪಡುತ್ತದೆ. ಅಧ್ಯಾಯಾನ ಈ ಅಧ್ಯಾಯದಲ್ಲಿ ಪಾದಗಳಿಗೆ ಪ್ರಾಯಿಕತ್ವಾತ್ ಪ್ರಧಾನವಾಗಿ ಪ್ರತಿಪಾದ್ಯ ಅರ್ಥ ಕೇಳೋದರಲ್ಲಿಯೇ ಒಂದು ಮುಖ್ಯವಾದ ಆ ಗುರಿ ಇರುತ್ತೆ. ಆ ಗುರಿ ಇರೋದಕ್ಕಂದ್ರೆ ಏಮ್ ಇರುತ್ತೆ, ಫಲ ಉದ್ದೇಶ ಇರುತ್ತೆ. ಅದರಿಂದ ನ ವಿರೋಧ, ಈ ಅವ್ಯವಸ್ಥಾ ವಿರೋಧ ಈ ಪಾದಗಳಿಗೆ ಬರೋದಿಲ್ಲ. ಈ ಅಧ್ಯಾಯದಲ್ಲಿ ಉಪಾಸನೆ ಮಾಡಿದರೆ ಏನು ಫಲ? ಈ ಪಾದದಲ್ಲಿ ಅನೇಕ ವಿಧವಾದ ಫಲಗಳಲ್ಲಿ ಕರ್ಮನಾಶ ರೂಪವಾದ ಫಲವನ್ನು ನಿರೂಪಣೆ ಮಾಡ್ತಾರೆ. ಮೊದಲಿ ಸರ್ವ ಕಾಲಗಳಲ್ಲೂ ಸರ್ವ ಅವಸ್ಥೆಗಳಿದ್ದರೂ ಎಲ್ಲ ಕಾಲದಲ್ಲಿ ಮಾಡಬೇಕು. ಯಾವುದೇ ಅವಸ್ಥೆಗಳು ನಮಗೆ ಇದ್ರೂ ಅದನ್ನ ಲಕ್ಷ್ಯ ಮಾಡ್ಲಾಂಗ ಕಡ್ಡಾಯವಾಗಿ ಮಾಡಲೇ ಆಗಬೇಕಾದ ಒಂದು ಸಾಧನಗಳನ್ನು ನಿರೂಪಣೆ ಮಾಡ್ತಾರೆ. ಆದ್ರೂ ಅಸಾಂಗತ್ಯ ಇಲ್ಲಿ ಇಲ್ಲ. ಯಾಕಂದ್ರೆ ಅಧ್ಯಾಯ ಮತ್ತು ಪಾದಗಳ ವ್ಯವಸ್ಥೆ ಒಂದು ಪ್ರಾಯಿಕ ಅಂತ ಹೇಳಿದ್ರು ಕೂಡ ಪ್ರಧಾನವಾಗಿ ಇದು ಹೇಳೋ ತಾತ್ಪರ್ಯಕ್ಕೆ ವಿಷಯಗಳಿಗೆ ಅನುಗುಣವಾಗಿಯೇ ಇರೋದರಿಂದ ವಿರೋಧ ಬರೋದಿಲ್ಲ ಹಂಗಂಬುದನ್ನ ಇಲ್ಲಿ ತಿಳಿಸ್ತಾರೆ. ಈ ಮೊದಲ ಅಧಿಕರಣದಲ್ಲಿ ಯಾವಾಗಲೂ ಭಗವತ್ ವಿಷಯವಾಗಿ ಇರೋ ಶ್ರವಣ ಮನನ ಮೊದಲಾದವುಗಳನ್ನು ಪುನಃ ತಿರುಗಿ ಮಾಡ್ತಾಳೇ ಇರಬೇಕು. ಕೇವಲ ತಮಿಳ್ ಕೇವಲ ಇಲ್ಲ, ಕೇವಲ ಒನ್ಲಿ ಕೇವಲ ಒಂದೆರಡು ಆವೃತ್ತಿಗಳು ಮಾತ್ರ ಮಾಡಿದರೆ ಫಲ ಸಿಕ್ಕೋದಿಲ್ಲ ಎಂಬುದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಮೊದಲ ಸೂತ್ರ ಹಿಂಗಿದೆ. ಈ ಬ್ರಹ್ಮಸೂತ್ರದಲ್ಲಿ ಮೊದಲ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಥ ಪದ ಒಂದು ಮಂಗಳಾರ್ಥವಾಗಿ ಉಪಯೋಗಪಡಿಸಿದ್ದಾರೆ. ಅಥ ಜ್ಞಾನ ಸಂಪಾದನೆ ನಾವು ಪಡೆದ ಮೇಲೆ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನನ್ನು ಜಿಜ್ಞಾಸ ಮಾಡಿ ತಿಳ್ಕೊಂಡು, ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ತಾನೆ ಹೇಳಿದೆ. ಜಿಜ್ಞಾಸ ಅಂದ್ರೆ ವಿಚಾರ ಮಾಡಿ ಗುರುಮುಖವಾಗಿ ತಿಳ್ಕೊಬಹುದು. ಮಧ್ವಾಚಾರ್ಯರು ಬಂದು ಕರ್ತವ್ಯ ಬೇಕು ಅಂದ್ರೆ ತಿಳ್ಕೊಂಬಾನು, ಬೆಳ್ಳೆಂದೇ ಬಿಡುವಾನು ಅಂತೆಲ್ಲ ಇಲ್ಲ, ಅವಶ್ಯ ಓದಿಯೇ ತಿರ್ಬೇಕು ಅಂತ ಹೇಳಿದ್ರು. ಇದಕ್ಕೆ ಕಾರಣ ಸುಧಾ ಅಂತ ಹೇಳಿಟ್ಟು, ನ್ಯಾಯ ಸುಧಾ ಅಂತ ಹೇಳಿಟ್ಟು ವ್ಯಾಖ್ಯಾನಕ ಇದಕ್ಕೆಲ್ಲ ಭಾಷ್ಯಕ್ಕೆಲ್ಲ ಬರೆದಿದ್ದಾರೆ. ಹೇಳ್ತಿರ್ತಾರೆ ಟೀಕಾರಾಯ. ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಅಂತ ಹೇಳಿದ್ದಾರೆ. ಸುಧಾವಾ ಪಠನೀಯ, ಒಂದು ಸುಧಾ ಓದಬೇಕು, ಇಲ್ಲಂದ್ರೆ ಈ ಮೋಡಿಜಿ ಹಂಗ ಪ್ರಧಾನ ಮಂತ್ರಿ ಮೋಡಿಜಿ ಹಂಗ ರಾಜ್ಯವನ್ನ ಪರಿಪಾಲನೆ ಮಾಡಬೇಕು. ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ. ವಸುಧೆ ಅಂದ್ರೆ ಭೂಮಿ, ಪೃಥ್ವಿ. ಆ ಕಾಲದಲ್ಲ ಚಕ್ರವರ್ತಿ ಅಂತ ಹೇಳೋರು. ಆ ಕಾಲದಲ್ಲಿ ಯಾರು ಚಕ್ರವರ್ತಿ ಆಗಿದ್ದರೋ ಅವರೇ ಇವಾಗ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿ ಅಂತ ಹೇಳ್ತಾರೆ. ಅದೇ மாதிரி ವಸುಧಾವಾ ಪಾಲನೀಯ, ಸುಧಾವಾ ಪಠನೀಯ, ಒಂದು ಸುಧಾ ಓದಬೇಕು, ಇಲ್ಲ ವಸುಧಾವಾ ಪಾಲನೀಯ ಹಂಗಂತ. ಇದು ಎರಡು ತನ ಹೇಳ್ತಾಳೆ ಬಂತಾ ಇದ್ದಾರೆ ಆರಂಭ ಕಾಲದಿಂದ. ಅದಕ್ಕೆ ಮೇಲೆ ಬಂದ ಉತ್ತರಾಯ ಮಠದಲ್ಲಿ ಬಂದ ನಮ್ಮ ಯತಿಗಳಾದ ಈಗ ಇರೋ ಸ್ವಾಮಿಗಳ ಸತ್ಯಾತ್ಮ ತೀರ್ಥರಿಗೆ ಮೊದಲಿದ್ದ ಸತ್ಯ ಪ್ರಮೋದ ತೀರ್ಥರು, ಸತ್ಯಾಭಿಜ್ಞ ಕರಾಬ್ಜಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರಥಾನ್. ನ್ಯಾಯ ಸುಧಾರಲ್ಲಿ ರಥರಾಗಿದ್ದರು ಅವರು ಅಂತ ಸತ್ಯ ಪ್ರಮೋದ ತೀರ್ಥರು ಹೇಳಿದರು.
ಸುಧಾವಾ ಪಠನೀಯ ಸುಧಾವಾ ಪಾಲನೀಯ ಅಂತ ಹೇಳಿದ್ದಾರೆ ಹಿರಿಯರು. ತಿರುಣು ಓದಿದ್ರೆ ಓಡುವ ಅಂದ್ರು, ಇಲ್ಲ ವಸದಾ ಪಾಲನೆ ಮಾಡಿದ್ರೆ ಸಾಕು ಅಂತ ನಾವು ಅರ್ಥ ಮಾಡಬಾರ್ದು. ಸುಧಾ ವೈ ಪಠನೀಯ ಹಂಗಂತ ಹೇಳಿದ್ದಾರೆ. ಸುಧಾ ವೈ ಪಠನೀಯ, ವೈ ಎಂಬ ಶಬ್ದಕ್ಕೆ ಒಂದು ಮಾಧ್ವರ ಹುಟ್ಟಿಟ್ರೆ, ಇಲ್ಲ ಅಯ್ಯಂಗಾರ ಇದ್ರ ಅಂದ್ರೆ ರಾಮಾನುಜರ್ ಬರೆದ ಭಾಷ್ಯ ಬ್ರಹ್ಮಸೂತ್ರ, ಅದ್ವೈತಿಯ ಇದ್ರೆ ಶಂಕರಾಚಾರ್ಯರು ಬರೆದ ಇದು, ಅದನ್ನ ಅವಶ್ಯ ಬ್ರಾಹ್ಮಣ ದುಡ್ಡಿಟ್ರೆ ಬ್ರಹ್ಮಸೂತ್ರ ತಿಲ್ಲಂಗ ಸತ್ತೋದ್ರೆ ವೇಸ್ಟ್. ಒಂದು ವೇಳೆ ನಮಗೆ ಸಿಕ್ಕದು ಎಂಬುದು ನಾವೆಲ್ಲಿ ತಿಳ್ಕೊಬೇಕು. ಸೊ ಇದರಲ್ಲಿ 3ನೇ ಅಧ್ಯಾಯ ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಮುಟ್ಟಲು 484 ಸೂತ್ರಗಳು ಕವರ್ ಆಯಿತು. ಸೊ ಇವಾಗ ಈ 4ನೇ ಪಾದದಲ್ಲಿ ಮೊದಲನೇ ಸೂತ್ರ ಬಂದು ಓಂ ಆವೃತ್ತಿರು ಅಸಕೃತ್ ಉಪದೇಶಾತ್ ಓಂ ಎಂಬ ಸೂತ್ರ. ಓಂ ಆವೃತ್ತಿರ್ ಅಸಕೃತ್ ಉಪದೇಶಾತ್ ಓಂ ಎಂಬುದು ಸೂತ್ರ. ಸೊ ಆವೃತ್ತಿಗೆ ಅಸಕೃದ್ ಉಪದೇಶಾತ್ ಓಂ ಹಂಗಂಬೋದು ಇದನ್ನ ನಾವು ವಿಂಗಡಣೆ ಮಾಡ್ಕೊಬೇಕು, ಪ್ರಿಚಿಬೇಕು, ಪದಗಳನ್ನ ಪ್ರಿಚಿಬೇಕು. ಸೊ ಜ್ಞಾನ ಪಡೆಯಬೇಕು ಎಂಬ ನಿಮಿತ್ತದಿಂದ ಅವಶ್ಯ ಜ್ಞಾನ ಪಡೆದೇ ಆಗಬೇಕು ಎಂಬ ದೀಕ್ಷೆಯಿಂದ ಶ್ರವಣದಿಂದ ಕೇಳೋದು ಗುರುಮುಖವಾಗಿ, ಮನನ ಅದು ನಿಧಿಧ್ಯಾಸನ ಮಾಡೋದು. ಶ್ರವಣ ಮನನ ನಿಧಿಧ್ಯಾಸನ, ಮನನ ಬೈಹಾಟ್ ಮಾಡೋದು, ತಿರುಣ ಎಕ್ಸ್ಪ್ಲೈನ್ ಮಾಡಿ ಗುರುಗಳಿಗೆ ಹೇಳೋದು. ಆ ಶ್ರವಣ ಮನನ ಮೊದಲಾದವುಗಳನ್ನ ಆವೃತ್ತಿ ಪುನಃ ಪುನಃ ಮತ್ತು ಮತ್ತು ತಿರಿ ಮಾಡ್ತಾ ಇರಬೇಕು. ಯಾಕ ಪುನಃ ಪುನಃ ಮಾಡ್ತಾಳೆ ಇರಬೇಕು ಹಂಗಂದ್ರೆ ಅಸಕೃತ್ ಉಪದೇಶ. ಸಕೃತ್ ಒಮ್ಮೆ ಮಾಡಿದ್ರೆ ಫಲ ಇಲ್ಲ, ಅಸಕೃತ್ ಉಪದೇಶ ಮತ್ತು ಮತ್ತು ಪುನಃ ಪುನಃ ನಾವು ಅದನ್ನ ಮಾಡ್ತಾಳೆ ಇದ್ದೇವೆ ಅಂದ್ರೆ ನಮಗೆ ಫಲ ಸಿಕ್ಕೋದು ಹಂಗಂಬೋದನ್ನ ಶ್ವೇತಕೇತುವಿಗೆ ಉದ್ಧಾಳಕರು ಮಾಡಿದ ಉಪದೇಶ ಛಾಂದೋಗ್ಯ ಉಪನಿಷತ್ತಲ್ಲಿ ಕಂಡು ಬಂದಿದೆ. ಬಿತ್ತು ಒಂದು ಮುನ್ನಡಿಯಾಗಿ ಕೊಟ್ಟಿದ್ದಾನೆ. ಇದರ ಮುಂದಿನ ಭಾಗ ನಾಳೆ ನಿಮಗೆ ತಿಳಿಸ್ತಾನೆ. ಇವತ್ತು ಬಂದು ಸೂತ್ರ ಮಾತ್ರ ಓಂ ಆವರ್ತಿರ್ ಅಸಕೃತ್ ಉಪದೇಶ ಓಂ. ಹಂಗಂಬ ಸೂತ್ರಕ್ಕೆ ಆ ಸೂತ್ರ ಅರ್ಥ ಮಾತ್ರ ಹೇಳ್ತೇವೆ. ಸೊ ಇದಕ್ಕೆ ಏನು ಮದ್ದವರು ಬಂದು ಭಾಷ್ಯ ಬರೆದಿದ್ದಾರೆ, ಅದು ಏನು ಎಂಬುದರ ಭಾಷ್ಯ ನಮ್ಮ ಹತ್ರ ಓದಿರ್ತಾನೆ. ಅದಕ್ಕೆ ವಿಸ್ತಾರವಾಗಿ ಅರ್ಥವನ್ನ ಮುಂದಿನ ಪಾಠದಲ್ಲಿ ತಿಳಿಸ್ತಾನೆ. ಇದು ಸೂಕ್ಷ್ಮವಾದ ವಿಷಯ, ತುಂಬಾ ಜಟಿಲವಾಗಿರೋ ವಿಷಯ. ಇದರ ಅರ್ಧ ಗಂಟೆ 1 ಗಂಟೆ ಹೊತ್ತು 3/4 ಗಂಟೆ ಹೊತ್ತೆಲ್ಲ ಕೇಳಿದ್ರೆ ನಮಗೆ ಒಂದೂ ಅದು ಮನಸ್ಸಿಗೆ ಹಚ್ಚಿದ್ರು ಕೊಂಚ ಕೊಂಚ ತಾನು ಹೇಳೋತಾನೆ. ಆಗ ತಾನೆ ಅದನ್ನ ಮಾತ್ರ ಟಿವಿ ಹಾಕಿ ನೀವು ಈ ಪುಸ್ತಕ ನೋಡಿದ್ರಿ ಅಂದ್ರೆ, ಯಾರಿಗೆ ಬೇಕಾ ಕೇಳಿದ್ರಿ ಅಂದ್ರೆ ನಾನು ಅದಕ್ಕೆ ಮಟೀರಿಯಲ್ ಕೂಡ ಕೊಟ್ಟು ಕಳಿಸ್ತೇನೆ ನಿಮ್ಮ ಭಾಷೆಯಲ್ಲಿ ಹಂಗಂತ ಹೇಳ್ತು ಭಾಷೆ ಹಿಂಗೆ ಬರೆದಿದ್ದಾರೆ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಬೃಹದಾರಣ್ಯ ಉಪನಿಷತ್ತಿನಲ್ಲಿ 5ನೇ ಅಧ್ಯಾಯದಲ್ಲಿ 5ನೇ ಪಾದದಲ್ಲಿ 5ನೇ ಮಂತ್ರವಾಗಿ ಇದು ಬಂದಿದೆ. ಇತ್ಯಾದೀನಾಂ ನ ಅಗ್ನಿಸ್ತೋಮಾದಿವದ್ ಏಕವಾರೇಣ ಏವ ಫಲಪ್ರಾಪ್ತಿ ಕಿಂತು
ಆವೃತ್ತಿ ಕರ್ತವ್ಯ ಸ ಯ ಯೇಷೋ ಅಣಿಮೈ ತದಾತ್ಮ್ಯಂ ಇದಂ ಸರ್ವಂ. ಚಾಂದೋಗ್ಯ ಉಪನಿಷತ್ತಲ್ಲಿ 6, 8, 7 ಇತ್ಯಾದಯ ಸಕೃತ್ ಅಸಕೃತ್ ಉಪದೇಶಾತ್ ಅಂತ ಹೇಳ್ಬಿಟ್ಟು ಈ ಭಾಷೆಯಲ್ಲಿ ಬರೆದಿದ್ದಾರೆ. ಇದರ ವಿಸ್ತಾರವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅಸ್ಮತ್ಪೂರ್ವಂತಕದ ಮಾತ್ರ ಮುಖ್ಯ ಪ್ರಾಣ ಅಂತ ಹೇಳಿದೆ. ಶ್ರೀ ಲಕ್ಷ್ಮೀ ವೆಂಕಟೇಶನಿಗೆ ನಾನು ಸಮರ್ಪಣೆ ಮಾಡ್ತೇನೆ. ಅವಶ್ಯ ಕೇಳ್ತಿ ಮಾಧವರುಗಳಿಗೆ ಮಾತ್ರ ಇದನ್ನು ಹಂಚಿಕೊಳ್ಳ್ರಿ, ಎಲ್ಲರಿಗೂ ಬೇಡ. ಅದು ಪ್ರೈವೇಟ್ಲಿ ನಾನು ಹಾಕೋತಾರೆ, ಪಬ್ಲಿಕ್ಲಿ ಹಾಕ್ಲಕ್ಕೆ ಹೋಗೋದಿಲ್ಲ. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣ.